Welcome to Department of Collegiate and Technical Education. Myself Mahesh, lecturer, Government Polytechnic, Mundugod. Today session, the experiment number A, Construction Practice Lab, Course Outcome 3, 5th semester Civil Engineering. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಮಾಡ್ತೇವೆ ಎಕ್ಸ್ಪೆರಿಮೆಂಟ್ ನಂಬರ್ 10 ನಲ್ಲಿ ಏನಿದೆ ಪ್ರಿಪೇರ್ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಅಂಡ್ ಫ್ಯಾಬ್ರಿಕೇಶನ್ ಆಫ್ ರೈನ್ಫೋರ್ಸ್ಮೆಂಟ್ ಫಾರ್ ಎ ಕಾಲಮ್ ವಿತ್ footing. So here we have to prepare a bar bending schedule and finally the fabrication of the reinforcement for a column with footing to construct. So what is bar bending schedule? So ಇದೇನೋ ಮಾಡಬೇಕು ಅಂತ ಮೊದಲು ನಾವೇನು ಮಾಡಬೇಕು ಫಸ್ಟ್ ಎಕ್ಸ್ಪೆರಿಮೆಂಟ್ ನ ಅರ್ಥ ಮಾಡ್ಕೋಬೇಕು. ವಾಟ್ ಇಸ್ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಅಂತ ಅಂಡ್ ಫ್ಯಾಬ್ರಿಕೇಶನ್ ಆಫ್ reinforcement. First bar bending, then we are going for fabrication. So it is the bar bending ಅಂದ್ರೆ ಏನಂದ್ರೆ it is the least of reinforcement bar for a given RCC work. It's the least of reinforcement work for a given RCC work. Given RCC work ಅಂದ್ರೆ it may be column, maybe steel, slab, maybe beam, lintel, any. So there is the least of the RCC reinforcement bar for a given RCC work. It is represented in tabular form. ಯಾವ್ದ್ರಲ್ಲಿ ಇದು tabular form ಇರುತ್ತೆ. ಯಾವುದು ಬಾರ್ ಬೆಂಡಿಂಗ್ ಶೆಡ್ಯೂಲ್. Always bar bending schedule will be in its tabular form, and it includes ಯಾವ್ದ್ರಲ್ಲಿ ಇರುತ್ತೆ ಆ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಯಾವ್ದೆಲ್ಲಪ್ಪ ಇರುತ್ತೆ. It includes size, length, types and number of bars, size of the bar, length of the bar, types of the bar and number of the bar and etc. These are includes in bar bending schedule. So ಏನದು bar bending schedule ಅಂದ್ರೆ it is the least of the reinforcement bar for a given RCC work. ನೆಕ್ಸ್ಟ್ ಬರೋದು ಅದು ಫ್ಯಾಬ್ರಿಕೇಶನ್ ಆಫ್ reinforcement. ಸೊ ಏನಾಗುತ್ತೆ ದಿ ಬಾರ್ ಬೆಂಡಿಂಗ್ ಶೆಡ್ಯೂಲ್ಸ್ ಆರ್ ಪ್ರಿಪೇರ್ಡ್ ಇನ್ ಆಫೀಸ್. ಸೊ ಬಾರ್ ಬೆಂಡಿಂಗ್ ಶೆಡ್ಯೂಲ್ಸ್ ಏನ್ ಮಾಡಿದ್ರೆ ಇನ್ಸೈಡ್ ದ ಆಫೀಸ್ ಮಾಡ್ತಾರೆ. ದೆನ್ ಯೂಸಿಂಗ್ ದಟ್ ಬಾರ್ ಬೆಂಡಿಂಗ್ ಶೆಡ್ಯೂಲ್ ದ ಬಾರ್ ಬೆಂಡರ್ಸ್ ಆರ್ ಪ್ರಿಪೇರ್ ದಿ reinforcement ಡೀಟೇಲ್ಸ್ ಯೂಸಿಂಗ್ ದಟ್ ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಶನ್. ಸೊ ಬಾರ್ ಬೆಂಡಿಂಗ್ ಡ್ರಾಯಿಂಗ್ ನೋಡ್ಕೊಂಡು ಏನ್ ಮಾಡ್ತಾನೆ ಬಾರ್ ಬೆಂಡರ್ ಅವನಿಗೆ ಏನ್ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾನೆ ಅದೇ ತರನ reinforcement ನ ಕಟ್ ಮಾಡ್ತಾನೆ, ಜಾಯಿಂಟ್ ಮಾಡ್ತಾನೆ, bind ಮಾಡ್ತಾನೆ. So what is fabrication? It is the process of making the reinforcement mesh. Or cage. It's the process of making reinforcement mesh or cage. It's called fabrication. Yes, fabrication. ಇದರಲ್ಲಿ ಏನಿರುತ್ತೆ ಫ್ಯಾಬ್ರಿಕೇಶನ್ ಏನೆಲ್ಲ ಮಾಡ್ತಾನೆ ಕಟ್ಟಿಂಗ್, ಬೆಂಡಿಂಗ್ ಎಕ್ಸೆಟ್ರಾ. ಕಟ್ಟಿಂಗ್ ಅಂಡ್ ಬೆಂಡಿಂಗ್ ಆಫ್ ದಿ ಸ್ಟೀಲ್ ಬಾರ್ಸ್. ಸೊ ಇಲ್ಲಿ ಏನಿರುತ್ತಪ್ಪ ಅಂದ್ರೆ it add 20 to 30% of basic cost of the steel. So in fabrication cost ಹೆಂಗ್ ತಗೋದಂದ್ರೆ ಈಗ ಸ್ಟೀಲ್ಗೆ 5 kg ಇತ್ತಂದ್ರೆ 5 kgಗೆ 1 kgಗೆ 50 ರೂಪಾಯಿ ಇತ್ತಂದ್ರೆ ಸೊ ಡ್ಯೂರಿಂಗ್ ದಿ ಫ್ಯಾಬ್ರಿಕೇಶನ್ ಏನ್ ಮಾಡ್ತಾನೆ ಅಗೇನ್ ದ ವರ್ಕರ್ ಏನ್ ಮಾಡ್ತಾನೆ 20 to 30% ಆಫ್ ದಿ ಎಷ್ಟನ್ನ ಆಡ್ ಮಾಡ್ತಾನೆ ಅದಕ್ಕೆ ಸ್ಟೀಲ್ಗೆ ಮಾಡ್ತಾನೆ. ಯಾಕೆ ಇಟ್ ಇನ್ಕ್ಲೂಡ್ಸ್ ಫ್ಯಾಬ್ರಿಕೇಶನ್ ಕಾಸ್ಟ್ ಆಲ್ಸೋ. ಸೊ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ವಿ ಆರ್ studying bar bending schedule and fabrication of reinforcement of column with footing. Next content. So ನಾವು ಏನು ಕಲಿತೇವೆ ಇಲ್ಲಿ ಅಂತಂದ್ರೆ aim, tools and code book used, learning outcome, theory and MCQ. ಸೊ ಈ ಎಕ್ಸ್ಪೆರಿಮೆಂಟ್ 10 ಅಲ್ಲಿ ಏನಿದೆ ಎ ಅಂಡ್ ಬಿ ಪಾರ್ಟ್ ಬರುತ್ತೆ. ಸೊ ಎ ಪಾರ್ಟ್ ಅಲ್ಲಿ ಏನ್ ಮಾಡ್ತೀವಿ ಜಸ್ಟ್ ನಾವು ಬೇಸಿಕ್ಸ್ ಥಿಯರಿ ಮಾತ್ರ ಕಲಿತೇವೆ ಸ್ವಲ್ಪ ಜಸ್ಟ್ ಬ್ರೀಫ್ ಆಗಿ. 2 ಅಲ್ಲಿ ಏನ್ ಮಾಡ್ತೀವಿ ಬಿ ಅಲ್ಲಿ ಏನ್ ಮಾಡ್ತೀವಿ 10 ಬಿ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಅಂಡ್ ಪ್ರೊಸೀಜರ್ ಕಲಿತೇವೆ. ಏಮ್ ಇದು ಆಲ್ರೆಡಿ ಆಯ್ತು. ನಾವು ಪ್ರಿಪೇರ್ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಅಂಡ್ ಫ್ಯಾಬ್ರಿಕೇಶನ್